ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೋಸ್ಕರ ಒಂದು ರೋಚಕ ಹಾಗೂ ಭಯಾನಕ ಕಥೆಯನ್ನು ತಂದಿದ್ದೇನೆ. ದಯವಿಟ್ಟು ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ನೋಡಿ. ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯ ಜನರ ಮುಖ್ಯ ಕಸುಬು ಕೃಷಿಯಾಗಿತ್ತು. ಹಳ್ಳಿ ಜನರು ಇಡೀ ದಿನ ಕೆಲಸ ಮಾಡಿ ರಾತ್ರಿ ಆಗುತ್ತಲೇ ತಮ್ಮ ಮನೆಯನ್ನು ಸೇರಿಕೊಳ್ತಾ ಇದ್ರು. ಕತ್ಲಾದ ಬಳಿಕ ಆ ಹಳ್ಳಿಯ ಜನರು ನೀರುವ ಮೌನವನ್ನು ತಾಳ್ತಾ ಇದ್ರು. ಒಬ್ಬರು ಕೂಡ ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ. ಅದಕ್ಕೆ ಒಂದು ನಿಗೂಢವಾದ ಕಾರಣ ಕೂಡ ಇತ್ತು. ಅದೇನೆಂದರೆ, ಆ ಹಳ್ಳಿ ಪಕ್ಕದಲ್ಲಿ ಒಂದು ಭಯಾನಕ ಕಾಡಿತ್ತು. ಆ ಕಾಡಿನ ಮಧ್ಯದಲ್ಲೊಂದು ಪಾಳು ಬಿದ್ದ ಗ್ರಾಮ. ಅದು ಆವಾಗ ಗ್ರಾಮವಾಗಿತ್ತು, ಆದರೆ ಇವಾಗ ಅದು ಸ್ಮಶಾನದಂತೆ ಕಾಣ್ತಾ ಇತ್ತು. ಯಾಕಂದರೆ ಅಲ್ಲಿ ಯಾರು ಕೂಡ ವಾಸವಿರಲಿಲ್ಲ. ಅಲ್ಲಿ ಕೇವಲ ಪಾಳು ಬಿದ್ದ ಮನೆಗಳು ಮಾತ್ರ ಸ್ಮಶಾನದಂತೆ ಕಾಣ್ತಾ ಇತ್ತು. ಆ ಪಾಳು ಬಿದ್ದ ಊರಿಗೂ ಈ ಪುಟ್ಟ ಹಳ್ಳಿಯ ಜನರ ಭಯಕ್ಕೂ ಏನು ಸಂಬಂಧ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಆ ಪ್ರಶ್ನೆಗೆ ಉತ್ತರ ಈ ಕಥೆಯಲ್ಲಿದೆ. ಆ ಹಳ್ಳಿ ಜನರಿಗೆ ಕತ್ತಲಾದರೆ ಸಾಕು ಭಯವಾಗ್ತಾ ಇತ್ತು. ಅದೇ ಭಯದಿಂದ ರಾತ್ರಿ ಯಾರು ಕೂಡ ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ. ಆ ಕಾಡಿನ ಮಧ್ಯದ ಆ ಪಾಳು ಬಿದ್ದ ಗ್ರಾಮದಿಂದ ಒಂದು ಕರ್ಕಶವಾದ ಶಬ್ದ ಕೇಳಿ ಬರ್ತಾ ಇತ್ತು. ಆ ಶಬ್ದಕ್ಕೆ ಹೆದರಿ ಆ ಪುಟ್ಟ ಹಳ್ಳಿಯ ಜನರು ಕತ್ತಲಾದರೆ ಸಾಕು ಹೆದರ್ಕೊಂಡು ಭಯಭೀತರಾಗ್ತಾ ಇದ್ರು. ಅಷ್ಟಕ್ಕೂ ಆ ಊರು ಯಾಕೆ ಪಾಳು ಬಿದ್ದಿತ್ತು ಹಾಗೂ ಆ ಪಾಳು ಬಿದ್ದ ಊರಿನಿಂದ ಬರುವಂಥ ಕರ್ಕಶ ಶಬ್ದವಾದರೂ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇದನ್ನು ಎಲ್ಲ ರೋಚಕವಾದ ಕಥೆಗಳನ್ನು ಕೇಳೋದಕ್ಕೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.